ಹಲೋ ಎವ್ರಿವಾನ್, ನಾನು ನಿಮ್ಮ ಸ್ಮಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ನಂದು ಪಾರ್ಟ್ 2 ಆಫ್ ಮೈ ನ್ಯೂಯಾರ್ಕ್ ಸಿಟಿ ವ್ಲಾಗ್. ನೀವು ಇನ್ ಕೇಸ್ ನಂದು ಹಡ್ಸನ್ ಯಾರ್ಡ್ಸ್ ವಿಡಿಯೋ ನೋಡಿಲ್ಲ ಅಂತಂದರೆ ಅದು ಆಲ್ರೆಡಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಪ್ಲೀಸ್ ಆ ವಿಡಿಯೋ ಸಹ ನೋಡಿ, ನಿಮ್ಮದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ, ಮತ್ತು ಏನಾದರೂ ಕಮೆಂಟ್ಸ್ ಇದ್ದರೆ ಹಾಕಿ. ಸೊ ಇದು ಕಂಟಿನ್ಯೂಯೇಷನ್ ವಿಡಿಯೋ ಆಫ್ ಮೈ ಪ್ರೀವಿಯಸ್ ವ್ಲಾಗ್. ಸೊ ನಾವು ಹಡ್ಸನ್ ಯಾರ್ಡ್ಸ್ನ ಮುಗಿಸಿ WTC ಕಡೆಗೆ ಊಬರ್ ಕ್ಯಾಬ್ ತೊಗೊಂಡ್ವಿ. ನಮ್ಮ ಕಾರ್ನ ಪಾರ್ಕಿಂಗ್ ಲಾಟಲ್ಲಿ ಅಲ್ಲೇ ಬಿಟ್ವಿ, ಒಟ್ಟಿಗೆ ಒಂದೇ ಸರಿ ತೆಗೋಣ ಅಂತ. ಬಿಕಾಸ್ ಪಾರ್ಕಿಂಗ್ ಲಾಟ್ನೆಲ್ಲ ಹುಡ್ಕೊಂಡು ಈ ಚಳಿ ಮಳೆಯಲ್ಲಿ ಓಡಾಡೋಕ್ಕೆ ಹಿಂಸೆ ಅನಿಸ್ತು. ಸೊ ಅದಕ್ಕೆ ಊಬರ್ ತೊಗೊಂಡ್ವಿ. ಹಡ್ಸನ್ ಯಾರ್ಡ್ಸಿಂದ WTC ಒಂದು 15ರಿಂದ 20 ನಿಮಿಷ ಆಗುತ್ತೆ ಊಬರಲ್ಲಿ, ಅಂದರೆ ನ್ಯೂಯಾರ್ಕ್ ಸಿಟಿ ಟ್ರಾಫಿಕ್ ಇರೋದ್ರಿಂದ. ಈ ಕತ್ಲೆಯಲ್ಲಿ ಓಡಾಡಿದ್ರೆ ಚಳಿ ಆಗಲ್ವಾ ಅಂತ ನೀವೇನಾದರೂ ಅಂದ್ಕೊತಾ ಇದ್ದರೆ ಇಲ್ಲ. ನಾವು ಇವಾಗ ಹಡ್ಸನ್ ಯಾರ್ಡ್ಸಿಂದ ಇಲ್ಲಿಗೆ WTCಗೆ ಕಮ್ಯೂಟ್ ಮಾಡಬೇಕಾದ್ರೆ ಟೈಮು ಅರೌಂಡ್ 5:15 ಆಗಿತ್ತು ಸಂಜೆ. ನಮಗಿಲ್ಲಿ 4:15, 4:45 ಆಗೇ ವಿಂಟರ್ಸಲ್ಲಿ ಕತ್ಲೆ ಆಗಿಬಿಡುತ್ತೆ. ಸೊ 5:15ಗೆಲ್ಲ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂದರೆ 8-9 ಗಂಟೆ ಆಗಿರುತ್ತಲ್ಲ, ಸೊ ಆ ಥರ ಕತ್ಲೆ ಆಗಿತ್ತು. ಊಬರ್ನ ತಗೊಂಡು ನಾವು ಹಡ್ಸನ್ ಯಾರ್ಡ್ಸಿಂದ WTC ರೀಚ್ ಆದ್ವಿ. ಇವಾಗ ನಾವು ಹಡ್ಸನ್ ಯಾರ್ಡ್ಸ್ ಮುಗಿಸಿ ನಾವು ಕಾರ್ ಮತ್ತೆ ತೆಗೆಯಕ್ಕೆ ಹೋಗ್ಲಿಲ್ಲ. ತೆಗ್ದು ಹಾಕಿ ಮಾಡಿದ್ರೆ ಸುಮ್ಮನೆ ಎಲ್ಲ ಕಡೆ ಪಾರ್ಕಿಂಗ್ ಹುಡ್ಕೊಂಡು ಓಡಾಡಕ್ಕೆ ಲೇಟ್ ಆಗುತ್ತೆ ಅಂತ. ಸೊ ವಿ ಟುಕ್ ಊಬರ್ ಕ್ಯಾಬ್ ತಗೊಂಡು ಹಡ್ಸನ್ ಯಾರ್ಡ್ಸಿಂದ WTC ಕಡೆ ಬಂದ್ವಿ. ಸೊ ಇವಾಗ WTC ಅಕುಲಸ್ ಅಂತ ಬಿಲ್ಡಿಂಗ್ ಇದೆ, ಸೊ ಅಲ್ಲಿ ಇವಾಗ ಬಂದಿದ್ದೀವಿ. ಅದು ಟ್ವಿನ್ ಟವರ್ಸ್ ಇತ್ತಲ್ಲ, ಸೊ ಅದರಲ್ಲಿ ದಿಸ್ ಈಸ್ ಒನ್ ಆಫ್ ದಿ ಟವರು. ಇದನ್ನ ರೀಬಿಲ್ಡ್ ಮಾಡಿದ್ರು. ಸೊ ಇದು WTC ಇಲ್ಲಿ ನೋಡಿ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ದಿ ಒನ್ ಆಫ್ ದಿ ಟವರ್ಸ್. ಇನ್ನೊಂದು ಅವ್ರು ಟವರ್ ಬಿಲ್ಡ್ ಮಾಡಿಲ್ಲ, ಇನ್ಸ್ಟೆಡ್ ದೇ ಬಿಲ್ಡ್ ದಿಸ್ ಮೆಮೋರಿಯಲ್ ಫಾರ್ ಆಲ್ ದಿ ಲೈಫ್ಸ್ ಲಾಸ್ಟ್ ಡ್ಯೂರಿಂಗ್ 9/11 ಟ್ರಾಜಿಡಿ. ಸೊ ಇದು 9/11 ಮೆಮೋರಿಯಲ್. ಅವಲ್ಲಿ ಯಾರ್ಯಾರು ಲೈಫ್ ಕಳ್ಕೊಂಡ್ರು ಆ ಟೆರರಿಸ್ಟ್ ಅಟ್ಯಾಕಲ್ಲಿ, ಸೊ ಅವ್ರದ್ದೆಲ್ಲ ನೇಮ್ಸ್ನೆಲ್ಲ ಇಲ್ಲೆಲ್ಲ ಕಾವ್ ಮಾಡಿದ್ದಾರೆ. ಅವ್ರ ಲವ್ಡ್ ಒನ್ಸು ಅವ್ರ ಹೆಸರು ಹತ್ರ ಬಂದು ಇಲ್ಲಿ ಫ್ಲವರ್ ಇಟ್ಟೋಗ್ತಾರೆ. ಒಳಗಡೆ ಇಲ್ಲ, ಸುಮ್ಮನೆ ಒಂಥರ ನೀರು ಥರ ಹಾಕಿದ್ದಾರೆ. ಆಕ್ಯುಲಸ್ ಅಂತಂದರೆ ಮೇನ್ಲಿ ಇದು ಟ್ರಾನ್ಸ್ಪೋರ್ಟೇಷನ್ ಹಬ್, ಅಂದರೆ ಟ್ರೈನ್ ಸ್ಟೇಷನ್ಸ್ ಎಲ್ಲ ಕೆಳಗಡೆನೇ ಇದೆ. ಅದ್ರ ಜೊತೆಗೆ ಸ್ವಲ್ಪ ರಿಟೇಲ್ ಶಾಪ್ಸು ಇದೆ ಫಾರ್ ಶಾಪಿಂಗ್. ನೀವು ನೋಡ್ತಾ ಇರೋ ಹಾಗೆ ಇದನ್ನು ನೋಡಿ, ಒಂದು ಡೋ ಅಂದರೆ ಪಾರಿವಾಳ ಶೇಪಲ್ಲಿ ಕಟ್ಟಿದ್ದಾರೆ. ತುಂಬ ನೋಡೋಕ್ಕೆ ಚೆನ್ನಾಗಿದೆ. ಇದು ಯಾರಾದರೂ ನ್ಯೂಯಾರ್ಕ್ಗೆ ಬರ್ತಾಯಿದ್ರೆ ಡೆಫಿನೆಟ್ಲಿ ಇದನ್ನು ಕೂಡ ನಿಮ್ಮ ಲಿಸ್ಟ್ಗೆ ಆ್ಯಡ್ ಮಾಡ್ಕೊಳ್ಳಿ. ಬಿಲ್ಡಿಂಗ್ನ ಎಂಟರ್ ಮಾಡಿದ ಕೂಡಲೇ ಈ ಥರ ಕಾಣಿಸುತ್ತೆ. ಇದೊಂಥರ ರಿಬ್ಸ್ ಇರುತ್ತಲ್ಲ, ಸೊ ಆ ಥರ ಶೇಪಲ್ಲಿ ಕಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ವೈಟ್ ಪೇಂಟ್ ಮಾಡಿ ವಿತ್ ಬ್ಲೂ ಲೈಟ್ಸ್ ಮಾಡೋದಕ್ಕೆ ಒಂಥರ ಕಣ್ಣಿಗೆ ಪ್ಲೆಸೆಂಟಾಗಿತ್ತು ನೋಡೋಕ್ಕೆ. ಸೊ ಇದು WTC ನಾನು ಮುಂಚೆನೇ ಹೇಳಿದಾಗೆ ಇದು ಟ್ರೈನ್ ಸ್ಟೇಷನ್ ಕೂಡ. ಸೊ ಇದು ನೋಡಿ, ಇದು ಸಬ್ವೇ ಸ್ಟೇಷನ್. ಅಲ್ಲೇ ಸುಮ್ಮನೆ ಎಸ್ಕಲೇಟ್ರಿಂದ ಬಂದೆ ಅಷ್ಟೇ. ಸೊ ಇನ್ನೊಂದೇನೋ ಸಬ್ವೇ ಬಂತು. ಸೊ ಸಬ್ವೇಸು ವಿತಿನ್ ನ್ಯೂಯಾರ್ಕ್ ಸಿಟಿ ಕಮ್ಯೂಟ್ಗೆ ಸಬ್ವೇಸ್ ಯೂಸ್ ಮಾಡ್ತಾರೆ. ಸೊ ಇದು ನೀವು ಕೆಳಗಡೆ ನೋಡ್ತಾ ಇರೋದು ಫಸ್ಟ್ ಫ್ಲೋರು. US ಅಲ್ಲಿ ಗ್ರೌಂಡ್ ಫ್ಲೋರ್ ಅಂತ ಕಾನ್ಸೆಪ್ಟ್ ಇಲ್ಲ, ಗ್ರೌಂಡ್ ಫ್ಲೋರ್ನೇ ಇಲ್ಲಿ ಫಸ್ಟ್ ಫ್ಲೋರ್ ಅಂತ ಕರೀತಾರೆ. ಸೊ ಇದೆಲ್ಲ ಸೆಕೆಂಡ್ ಫ್ಲೋರಲ್ಲಿ ಸಿಕ್ಕಾಬಡೆ ಸ್ಟೋರ್ಸ್ ಇತ್ತು ಶಾಪಿಂಗಿಗೆ ಅಂತ. ನೋಡಿ, ಇದೆಲ್ಲ ಶಾಪಿಂಗಿಗೆ ಸ್ಟೋರ್ಸು ಎಂಟೈರ್ ಸೆಕೆಂಡ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ ಸಹ ಸಾಕಷ್ಟು ಶಾಪಿಂಗ್ಗೆ ಸ್ಟೋರ್ಸ್ ಎಲ್ಲ ಇತ್ತು ಮತ್ತು ಕೆಫೇಸ್ ಎಲ್ಲ ಇತ್ತು. ನೋಡಿ, ಇದು ಲಂಡನ್ ಜ್ಯುವೆಲ್ಲರ್ಸ್ ಇನ್ ನ್ಯೂಯಾರ್ಕ್ ಸಿಟಿ. ಇಲ್ಲಿ ನೀವು ಫಸ್ಟ್ ಫ್ಲೋರಿಂದ ಆಕ್ಯುಲಸ್ದು ಸೀಲಿಂಗ್ ನೋಡಿದ್ರೆ ಎಷ್ಟು ಎಸ್ಥೆಟಿಕ್ಕಾಗಿ ಕಾಣಿಸುತ್ತೆ ನೋಡಿ. ಒಂಥರ ರಿಬ್ಸ್ ಥರ ಸ್ಟ್ರಕ್ಚರಲ್ಲಿ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಸೊ ಇದನ್ನು ಅಷ್ಟೇ ಹಾಲಿಡೇಸ್ಗಂತ ಇದು ಸೆಟಪ್ ಮಾಡಿದ್ದಾರೆ. WTCದು ಅಬ್ಸರ್ವೇಟ್ರಿ ಕೂಡ ಇದೆ. ಈ ಕಡೆ ಹೋದ್ರೆ ಅಬ್ಸರ್ವೇಟ್ರಿಗೆ ವೇ ಇಲ್ಲಿ ಆಕ್ಯುಲಸ್ ಕಡೆಯಿಂದನೇ ಹೋಗ್ಬೋದು ನೀವು.
ಇದು ಅಲ್ಲೇ ಫಸ್ಟ್ ಫ್ಲೋರಲ್ಲಿ ಆ್ಯಪಲ್ ಸ್ಟೋರ್ ಇತ್ತು. ನನ್ನ ಮಗ ಏನೋ ನೋಡಬೇಕು ಅಂತ ಹೇಳ್ದ, ಸೊ ಸುಮ್ಮನೆ ಹಾಗೆ ಒಂದು ರೌಂಡ್ ಹಾಕೊಂಬರೋಣ ಅಂತ ಹೋಗ್ಬಿಟ್ಟು ಒಂದು ಆ್ಯಪಲ್ ಸ್ಟೋರ್ ಸುಮ್ಮನೆ ಬ್ರೌಸ್ ಮಾಡ್ಕೊಂಡು ಬಂದ್ವಿ. ವಿಂಟರ್ಸಲ್ಲಿ ನ್ಯೂಯಾರ್ಕ್, ನ್ಯೂ ಜರ್ಸಿ ಏರಿಯಾಗಳಲ್ಲಿ ಸ್ವಲ್ಪ ಔಟ್ಡೋರ್ ಆ್ಯಕ್ಟಿವಿಟೀಸ್ ಏನು ಜಾಸ್ತಿ ಮಾಡೋಕ್ಕಾಗಲ್ಲ. ಅದರಿಂದ ಇಂಡೋರ್ ಆ್ಯಕ್ಟಿವಿಟೀಸೇ ಜಾಸ್ತಿ ಈ ಥರ ಎಲ್ಲ ಮಾಲ್ಸಲ್ಲಾಗಲಿ ಈ ಥರ ಪ್ಲೇಸ್ಗಳಲ್ಲಾಗಲಿ ಮಾಡಿರ್ತಾರೆ. ಲೈಕ್ ಐಸ್ ಹಾಕಿ ಆಗಿರ್ಬೋದು, ರೋಲರ್ ಸ್ಕೇಟ್ಸು, ಐಸ್ ಸ್ಕೇಟಿಂಗ್ ರಿಂಗ್ಸ್ನ ಸೆಟಪ್ ಮಾಡಿರ್ತಾರೆ. ನಂದು ಅಮೆರಿಕನ್ ಡ್ರೀಮ್ ಮಾಲ್ ವಿಡಿಯೋ ನೋಡಿದರೆ ಅಲ್ಲೂ ಕೂಡ ಐಸ್ ಹಾಕಿದು ರಿಂಗ್ ಸೆಟಪ್ ಮಾಡಿದರು. ಸೊ ಸಿಮಿಲರ್ ವೇ ಇಲ್ಲಿ ರೋಲರ್ ಸ್ಕೇಟ್ಸ್ದು ರಿಂಗ್ ಇತ್ತು. ಹಿಂದೆ ನೀವು ಸಬ್ವೇ ಟ್ರೈನ್ಸ್ ನೋಡಿದ್ರಲ್ಲ, ಅದೇ ರೀತಿ ಪಾತ್ ಟ್ರೈನ್ಸ್ ಅಂತ ಅನದರ್ ಟ್ರಾನ್ಸಿಟ್ ಸಿಸ್ಟಮ್. ಪಾತ್ ಟ್ರೈನ್ಸ್ನ ನಾರ್ಮಲಿ ನ್ಯೂ ಜರ್ಸಿಯಿಂದ ನ್ಯೂಯಾರ್ಕ್ ಕಮ್ಯೂಟ್ಗೆ ಯೂಸ್ ಮಾಡ್ತಾರೆ. ಈ ಡೈಲಿ ವರ್ಕ್ಗೋಸ್ಕರ ಕಮ್ಯೂಟ್ ಮಾಡೋರೆಲ್ಲ ದೇ ಪ್ರಿಫರ್ ಟೇಕಿಂಗ್ ಪಾತ್ ಟ್ರೈನ್ಸ್. ಅದಕ್ಕೆ 2 ರೀಸನ್. ಒಂದು, ನ್ಯೂಯಾರ್ಕ್ ಸಿಟಿನಲ್ಲಿ ಪಾರ್ಕಿಂಗ್ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ. 2ನೇದು ಟ್ರಾಫಿಕ್. ನ್ಯೂ ಜರ್ಸಿಯಿಂದ ನ್ಯೂಯಾರ್ಕು ಮೈಲ್ ವೈಸ್ 35 ಮೈಲ್ಸ್ ಆಗುತ್ತೆ, ಲೈಕ್ ಫ್ರಮ್ ಸೆಂಟ್ರಲ್ ಜರ್ಸಿ ಟು ನ್ಯೂಯಾರ್ಕ್ ಸಿಟಿ. ಬಟ್ ನೀವು ಡ್ರೈವ್ ಮಾಡ್ತೀರಾ ಅಂತಂದರೆ ಡ್ಯೂರಿಂಗ್ ವರ್ಕ್ ಅವರ್ಸ್, ವೀಕ್ ಡೇಸಲ್ಲಂತೂ ಟ್ರಾಫಿಕ್ ಏನಾದರೂ ಜಾಮ್ ಆಯಿತು ಅಥವಾ ಸ್ಲೋ ಡೌನ್ ಆಯಿತು ಅಂತಂದರೆ ತುಂಬಾ ಟೈಮ್ ಹಿಡಿದ್ಬಿಡುತ್ತೆ. ಈ ಪಾತ್ ಟ್ರೈನ್ಸ್ಗೆ ನೀವು ಟಿಕೆಟ್ಸ್ನ ಪರ್ ರೈಡ್ ತೊಗೋಬೋದು, ಇಲ್ಲ ಡೈಲಿ ಪಾಸ್, ಮಂತ್ಲಿ ಪಾಸ್ ಕೂಡ ತೊಗೋಬೋದು. ಟಿಕೆಟ್ಸ್ನ ಇಲ್ಲಿ ಟರ್ನ್ ಸ್ಟೈಲಲ್ಲಿ ನೀವು ಸ್ಕ್ಯಾನ್ ಮಾಡಿ ಎಂಟರ್ ಮಾಡೋದಷ್ಟೇ. ಲೆಫ್ಟ್ ಸೈಡಲ್ಲಿ ಎಸ್ಕಲೇಟರ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಕೆಳಗಡೆ ಹೋದರೆ ನೀವು ಪ್ಲ್ಯಾಟ್ಫಾರ್ಮ್ ಕಡೆಗೆ ಹೋಗ್ತೀರಾ. ಅಲ್ಲಿಂದ ನೀವು ನ್ಯೂ ಜರ್ಸಿಗೆ ಟ್ರೈನ್ಸ್ನ ತೊಗೋಬೋದು. ಸೊ ನಮ್ಮ ನೆಕ್ಸ್ಟ್ ಲೊಕೇಶನ್ ಟೈಮ್ ಸ್ಕ್ವೇರ್ಗೆ. ನಾವು ಟ್ರೈನ್ ಸ್ಟೇಷನಲ್ಲೇ ಇದ್ದಿದ್ದರಿಂದ ಸಬ್ವೆನೇ ಯಾಕೆ ತೊಗೋಬಾರ್ದು ಅಂತ ಅನಿಸ್ತು. ಸೊ ನಮಗೂ ತುಂಬ ವರ್ಷಗಳಾಗಿತ್ತು ಟ್ರೈನಲ್ಲಿ ಓಡಾಡಿ. ಮಕ್ಳಿಗೂ ಅವರು ತೀರಾ ಕಮ್ಮಿ ಓಡಾಡಿದರು ಸಬ್ವೆನಲ್ಲೆಲ್ಲ. ಸೊ ಅದಕ್ಕೆ ಟ್ರೈನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸಬ್ವೆ ತೊಗೊಂಡ್ವಿ WTCಯಿಂದ ಟೈಮ್ ಸ್ಕ್ವೇರ್ಗೆ. ಆ್ಯಂಡ್ ಸ್ಟಾಪ್ ವೈಸ್ನೂ ಅಷ್ಟೇ ತುಂಬ ಏನು ಜಾಸ್ತಿ ಇರಲಿಲ್ಲ, ಲೈಕ್ 7 ಸ್ಟಾಪ್ಸ್ ಏನೋ ಇತ್ತು. ಆ್ಯಂಡ್ ಸಬ್ವೆ ಅಂಡರ್ಗ್ರೌಂಡಲ್ಲಿ ಹೋಗೋದ್ರಿಂದ ಇಟ್ಸ್ ಲೈಕ್ 5 to 7 ಮಿನಿಟ್ಸ್ ಅಷ್ಟೇ. ಸೊ ತುಂಬ ಕನ್ವೀನಿಯೆಂಟ್ ಇತ್ತು. ಅಲ್ಲಿಂದನೇ ನಾವು ಸಬ್ವೆ ತೊಗೊಂಡ್ವಿ. ಇಲ್ಲಿ ಸ್ಟಾಪ್ಸ್ ತೋರಿಸ್ತಾ ಇದೆ. ನಾವು 40 ಸೆಕೆಂಡ್ ಸ್ಟ್ರೀಟಲ್ಲಿ ಇಳ್ಕೋಬೇಕು. 7th ಸ್ಟಾಪ್ ಬರುತ್ತೆ ನಮ್ಮದು. ಸ್ಟೇಷನ್ಗಳು ತುಂಬ ಜಾಸ್ತಿ ಇರೋದು ಅನ್ಸಲ್ಲ, ಫ್ಯೂ ಸೆಕೆಂಡ್ಸ್, 10 to 15 ಸೆಕೆಂಡ್ಸ್ ಅಷ್ಟೇ ಒಂದೊಂದು ಸ್ಟಾಪಲ್ಲಿ ನಿಲ್ಸೋದು. ಇವಾಗ 42nd ಸ್ಟ್ರೀಟಲ್ಲಿ ಇಳಿದಾಯಿತು. ಒಂದು ಮುಂಚೆನೆ ತೋರಿಸ್ದಂಗೆ ಇಲ್ಲೂ ನೋಡಿ ಕಾಪ್ಸ್ ಎಲ್ಲ ತುಂಬಾ ಇರ್ತಾರೆ. ವೆಲ್ಕಮ್ ಟು ಟೈಮ್ ಸ್ಕ್ವೇರ್. ಸೆಕೆಂಡ್ ಸ್ಟ್ರೀಟ್ ಸಬ್ವೇ ಸ್ಟೇಷನಿಂದ ಹೊರಗೆ ಬಂದ ಕೂಡಲೇ ನಮಗೆ ಮ್ಯಾಡಮ್ ಟುಸಾಡ್ಸ್ದು ಮ್ಯಾಕ್ಸ್ ಮ್ಯೂಸಿಯಂ ಸಿಕ್ತು. ಅಲ್ಲಿ ದ ರಾಕ್, ಡ್ವೇನ್ ಜಾನ್ಸನ್ದು ಸ್ಟ್ಯಾಚ್ಯೂನ ಹೊರಗಡೆನೇ ಇಟ್ಟಿದ್ರು. ತುಂಬ ಜನ ಎಲ್ಲ ಪಿಕ್ಚರ್ಸ್ ಎಲ್ಲ ತೊಗೊತಾ ಇದ್ರು. ನಾವು ಎಲ್ಲ ನಿಂತ್ಕೊಂಡು ಆರಾಮಾಗಿ ಸ್ವಲ್ಪ ಪಿಕ್ಚರ್ಸ್ ತೊಗೊಂಡು ಅಲ್ಲೆಲ್ಲ ಎಂಜಾಯ್ ಮಾಡಿದ್ವಿ. ಇದೆಲ್ಲ ಬ್ರಾಡ್ವೇ. ಇಲ್ಲೆಲ್ಲ ಸುಮಾರು ಥಿಯೇಟರ್ಸ್ ಇದೆ. ಎಲ್ಲ ಬ್ರಾಡ್ವೇ ಶೋಸ್ ಎಲ್ಲ ಇಲ್ಲಿ ಮಾಡ್ತಾರೆ. ಸೊ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಅಲಾದೀನ್ ಇವಾಗ ನಡೀತಾ ಇದೆ, ಮತ್ತೆ ದ ಲಯನ್ ಕಿಂಗು. ದೀಸ್ ಆರ್ ದಿ ಬ್ರಾಡ್ವೇ ಶೋ ಥಿಯೇಟರ್ಸ್. ಸೊ ಇದಕ್ಕೆಲ್ಲ ಮುಂಚೆನೆ ಬುಕ್ ಮಾಡ್ಕೊಂಡ್ಬಂದ್ರೆ ಒಳ್ಳೇದು. ಬ್ರಾಡ್ವೇ ಶೋಸ್ ಟಿಕೆಟ್ಸ್ ಎಲ್ಲ ತುಂಬಾ ಬೇಗ ಸೋಲ್ಡ್ ಔಟ್ ಆಗಿಬಿಡುತ್ತೆ. ಹಾಗೆ ಅಮೇರಿಕನ್ಸ್ಗೆ ಬ್ರಾಡ್ವೇ ಶೋಸ್ ಅಂದರೆ ತುಂಬಾ ಇಷ್ಟ. ಸೊ ಟಿಕೆಟ್ಸ್ ಎಲ್ಲ ಬೈ ಮಾಡಿ ನೋಡಿ, ಇವರೆಲ್ಲ ಲೈನಲ್ಲಿ ನಿಂತ್ಕೊಂಡಿದ್ದಾರೆ ಟು ಎಂಟರ್ ದಿ ಥಿಯೇಟರ್. ಇದು ಟೈಮ್ ಸ್ಕ್ವೇರ್ದು ಹಾರ್ಡ್ ರಾಕ್ ಕೆಫೆ. ಇದು ನ್ಯಾಸ್ಡ್ಯಾಕ್ ಸ್ಟಾಕ್ ಎಕ್ಸ್ಚೇಂಜ್ ಬಿಲ್ಡಿಂಗು. ಇಟ್ಸ್ ದಿ ಕಮರ್ಷಿಯಲ್ ಮಾರ್ಕೆಟಿಂಗ್ ಪ್ರೆಸೆನ್ಸ್ ಅವ್ರದ್ದು ಇನ್ ಟೈಮ್ ಸ್ಕ್ವೇರ್.
ನೀವು ನೋಡ್ತಾ ಇರೋ ಹಾಗೆ ಟೈಮ್ ಸ್ಕ್ವೇರ್ ತುಂಬಾ ಕ್ರೌಡೆಡ್ ಪ್ಲೇಸು. ಮಕ್ಳ ಜೊತೆ ಬಂದ್ರಂತೂ ತುಂಬ ಕೇರ್ಫುಲ್ಲಾಗಿ ಅವ್ರ ಕೈನೆಲ್ಲ ಇಟ್ಕೊಂಡೇ ಇರಬೇಕು ಆಲ್ ದ ಟೈಮ್. ಇಲ್ಲ ಅಂತಂದರೆ ತಳ್ಕೊಂಡು ಹೋಗ್ತಾ ಇರ್ತಾರೆ ಜನ, ಅಷ್ಟು ಕ್ರೌಡ್ ಇರುತ್ತೆ ಈ ಪ್ಲೇಸಲ್ಲಿ. ರೋಡ್ ಸೈಡಲ್ಲಿ ಈ ಥರ ಸ್ಕೆಚ್ ಆರ್ಟಿಸ್ಟ್ಗಳು ತುಂಬ ಕೂತ್ಕೊಂಡಿರ್ತಾರೆ. ಸೊ ಇಲ್ಲಿ ನೋಡಿ, ನೀವು ಈ ಥರ ಕಾರ್ಟೂನ್ ಥರ ಸ್ಕೆಚ್ಗಳನ್ನೆಲ್ಲ ನೀವು ಬೇಕಂದರೆ ಮಾಡಿಸ್ಕೋಬೋದು, ಪಿಕ್ಚರ್ ತೋರಿಸಾದ್ರೂ ಮಾಡ್ಕೋಬೋದು. ಇಲ್ಲಾಂದರೆ ಚೇರ್ಸ್ ಎಲ್ಲ ಇಟ್ಟಿರ್ತಾರೆ, ನೀವು ಅಲ್ಲೇ ಕೂತ್ಕೊಂಡು ಒಂದು ಫ್ಯೂ ಮಿನಿಟ್ಸ್ ಅವರು ನಿಮ್ಮದು ಸ್ಕೆಚ್ ಎಲ್ಲ ಮಾಡಿಕೊಡ್ತಾರೆ. ಟೈಮ್ ಸ್ಕ್ವೇರಲ್ಲಿ ನಿಮಗೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಈ ಥರ ಬಿಲ್ ಬೋರ್ಡ್ಸ್ ಆಗಿರ್ಬೋದು, ಆ ವೈಬ್ರೆಂಟ್ ಲೈಟ್ಸ್ಗಳು, ಆ ಕಲರ್ಸು, ಇದೆಲ್ಲ ನೋಡಿದ್ರೆ ಒಂದು ಡಿಫ್ರೆಂಟ್ ವರ್ಲ್ಡಲ್ಲಿದ್ದೀವಿ ಅಂತಲೇ ನಿಮಗೆ ಫೀಲಿಂಗ್ ಕೊಡುತ್ತೆ. ಸಿಕ್ಕಾಬಡೆ ಚೆನ್ನಾಗಿರುತ್ತೆ ನೋಡೋಕ್ಕೆ. ಆ ವೈಬ್ಸೇ ಡಿಫ್ರೆಂಟು ಟೈಮ್ ಸ್ಕ್ವೇರ್ದು. ಹಾಗೆ ಜನಗಳು ಈ ಥರ ಕಾಸ್ಟ್ಯೂಮ್ಸ್ ಎಲ್ಲ ಹಾಕ್ಕೊಂಡು ಈ ಟೂರಿಸ್ಟ್ಗಳಿಗೆಲ್ಲ ಅವ್ರ ಹತ್ರ ಪಿಕ್ಚರ್ ತೊಗೊಳ್ಳಿ ಅಂತ ಲಿಟ್ರಲಿ ಪುಷ್ ಮಾಡ್ತಾರೆ. ಅವರೇ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ, ಈ ಥರ ಬಂದು ಕರೀತಾರೆ ಪಿಕ್ಚರ್ಸ್ ತೊಗೊಳ್ಳಿ ಅಂತ. ಆ್ಯಂಡ್ ಇನ್ ರಿಟರ್ನ್ ಅವರು ಟಿಪ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ್ಯಂಡ್ $1 $2 ಎಲ್ಲ ಅವರು ಈಸ್ಕೊಳ್ಳೋದೇ ಇಲ್ಲ, ಡಿಮ್ಯಾಂಡ್ ಮಾಡಿ $5 $10 ಕೊಡಿ, $20 ಕೊಡಿ ಅಂತೆಲ್ಲ ಕೇಳ್ತಾರೆ. ಸೊ ಲೋಕಲ್ಸ್ ಯಾರೂ ಇವ್ರ ಹತ್ರ ಎಲ್ಲ ಪಿಕ್ಚರ್ಸ್ ತೊಗೊಳಕ್ಕೆ ಹೋಗಲ್ಲ. ಟೂರಿಸ್ಟ್ಗಳು ಅವ್ರಿಗೇನಾದರೂ ಇಷ್ಟ ಆಗಿರೋ ಕ್ಯಾರೆಕ್ಟರ್ಸ್ ಎಲ್ಲಾದರೂ ಕಾಣಿಸಿದ್ರೆ ತೊಗೊತಾರೆ. ಈ ಥರ ಸ್ಟ್ರೀಟ್ ಪರ್ಫಾರ್ಮರ್ಸು ತುಂಬಾ ಇದ್ದಾರೆ ನ್ಯೂಯಾರ್ಕ್ ಸಿಟಿನಲ್ಲಿ. ಅವರು ಈ ಥರ ಪ್ಲೇಸ್ಗಳಲ್ಲಿ ಬಂದು, ಕ್ರೌಡೆಡ್ ಪ್ಲೇಸ್ಗಳಲ್ಲಿ ಈ ಥರ ಶೋಸ್ ಎಲ್ಲ ಮಾಡ್ತಾರೆ. ಇವರೇನು ದುಡ್ಡನ್ನು ಡಿಮ್ಯಾಂಡ್ ಮಾಡಲ್ಲ, ಬಟ್ ಶೋಸ್ ಎಲ್ಲ ಮಾಡಾದಮೇಲೆ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಒಂದು ಡೊನೇಷನ್ ಬಾಕ್ಸ್ ಥರನೋ ಅಥವಾ ಒಂದು ಟೋಪಿನೋ ಏನೋ ಇಟ್ಟಿರ್ತಾರೆ. ಸೊ ಅಲ್ಲಿಗೆ ನಿಮ್ಮದು ಎಷ್ಟು ಇಷ್ಟ ಆಗುತ್ತೆ ಅಷ್ಟನ್ನು ದುಡ್ಡು ಹಾಕಿ ಅಂತ ಹೇಳ್ತಾರೆ. ಇವಾಗ ನೀವು ನೋಡ್ತಾ ಇರೋದು ದ ಮೋಸ್ಟ್ ಫೇಮಸ್ ಆ್ಯಂಡ್ ಐಕಾನಿಕ್ ಲ್ಯಾಂಡ್ಮಾರ್ಕ್ ಆಫ್ ನ್ಯೂಯಾರ್ಕ್ ಸಿಟಿ, ರೆಡ್ ಸ್ಟೇರ್ಸು. ಏನಪ್ಪ ರೆಡ್ ಸ್ಟೇರ್ಸ್ ಅಂತಾಳೆ, ರೆಡ್ಡು ಕಾಣಿಸ್ತಾ ಇಲ್ಲ, ಸ್ಟೇರ್ಸು ಕಾಣಿಸ್ತಾ ಇಲ್ಲ ಅಂದ್ಕೊಂಡ್ರೆ, ಅಲ್ಲಿ ಜನಗಳೆಲ್ಲ ಕೂತ್ಕೊಂಡಿದ್ದಾರಲ್ಲ ಅದೇ ರೆಡ್ ಸ್ಟೇರ್ಸು. ಅಲ್ಲೇ ಇರೋದು ಸ್ಟೇರ್ಸು. ನಮ್ಗೆ ಕೂಡ ಅವತ್ತು ಏನೂ ಕಾಣಿಸ್ಲಿಲ್ಲ, ಅಷ್ಟು ಜನ ಇದ್ದರು. ನಿಮ್ಗೆ ತೋರ್ಸಕ್ಕಂತ ಇದು ಗೂಗಲಿಂದ ಒಂದು ಪಿಕ್ಚರ್ ಹಾಕಿದ್ದೀನಿ ನೋಡಿ. ಸೊ ಈ ಥರ ಕಾಣಿಸುತ್ತೆ ರೆಡ್ ಸ್ಟೇರ್ಸ್. ನಾವು ಅದೇ ರೆಡ್ ಸ್ಟೇರ್ಸ್ನ ಹತ್ತಿ ಲಾಸ್ಟ್ ಸ್ಟೆಪ್ಪಿಗೆ ಬಂದ್ವಿ. ಟೈಮ್ ಸ್ಕ್ವೇರ್ ಈ ಥರ ಕಾಣಿಸ್ತಾ ಇತ್ತು ಅಲ್ಲಿಂದ. ಕ್ರೌಡ್ ನೋಡಿ ಎಷ್ಟಿದೆ ಅಂತ. ಡಿಸೆಂಬರ್, ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಟೈಮಲ್ಲಂತೂ ಇದಕ್ಕಿಂತ 2-3 ಕ್ರೌಡ್ ಇರುತ್ತೆ. ಆ್ಯಂಡ್ ಚಳಿನೂ ಇದಕ್ಕಿಂತ ಡಬಲ್ ಚಳಿ ಇರುತ್ತೆ. ಅದರಲ್ಲೂ ಈ ಜನಗಳು ಬಂದು ತುಂಬ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ನ್ಯೂಯಾರ್ಕ್ ಸಿಟಿ ಅಂತಂದರೆ ತುಂಬ ಜನಕ್ಕೆ ಇಟ್ಸ್ ಲೈಕ್ ಎ ಡ್ರೀಮ್ ಲೊಕೇಶನ್. ಬಂದು ಇಲ್ಲಿ ಮೋಸ್ಟ್ ಫೇಮಸ್ ಬಾಲ್ ಡ್ರಾಪ್ ನಡೆಯುತ್ತೆ ಆನ್ ನ್ಯೂ ಇಯರ್ಸ್ ಈವ್. ಅದನ್ನು ನೋಡೋಕ್ಕೆ ತುಂಬ ಜನ ಇವತ್ತು ರಾತ್ರಿ ಮಿಡ್ನೈಟು ಬಾಲ್ ಡ್ರಾಪ್ ಇದ್ದರೆ ಬೆಳಗ್ಗೆಯಿಂದನೇ ಬಂದು ಆ ಚಳಿಯಲ್ಲಿ ನಿಂತ್ಕೊಂಡಿರ್ತಾರೆ. ಸೊ ಹ್ಯಾಟ್ಸ್ ಆಫ್ ಅವ್ರಿಗೆಲ್ಲ. ಸೊ ಅನ್ಕೊಂಡಿದ್ದೆಲ್ಲ ಕಡೆ ಸ್ಪಾಟ್ಸ್ ಮುಗಿಸಿದ್ವಿ. ಸೊ ಇಟ್ ವಾಸ್ ಎ ಪ್ರೊಡಕ್ಟಿವ್ ಡೇ ಅನ್ಬೋದು. ಸೊ ಇವಾಗ ಡಿನ್ನರ್ ಟೈಮ್ ಆಯಿತು. ಎಲ್ಲಾರ್ಗು ಓಡಾಡಿ ಹಶ್ವಾಗಿದೆ. ಸೊ ಇದು ನನ್ನ ಫೇವ್ರೆಟ್ ರೆಸ್ಟೋರೆಂಟು. 2008 ಬಂದಾಗ ಇಲ್ಲಿ ಟೈಮ್ ಸ್ಕ್ವೇರ್ ಬಂದು ಆಲಿವ್ ಗಾರ್ಡನ್ ಅಲ್ಲಿ ಊಟ ಮಾಡ್ಕೊಂಡು ನಾವು ಹೋಗ್ತಾ ಇದ್ದಿದ್ದು. ಸೊ ಆ ಟ್ರೆಡಿಷನ್ ತರ ಆಗ್ಬಿಟ್ಟಿತ್ತು, ಅದೊಂಥರ ಎವ್ರಿ ಫ್ರೈಡೇಸ್. ಸೊ ಈಗ ಅದನ್ನೇ ಎಲ್ಲ ಮತ್ತೆ ಬ್ಯಾಕ್ ಟು ಮೆಮೊರೀಸ್ ಅನ್ನಂಗೆ. ಸೊ ಅದನ್ನೇ ಮಾಡೋಣ ಅಂತ ಆಲಿವ್ ಗಾರ್ಡನ್ ಊಟಕ್ಕೆ ಬಂದ್ವಿ. ಇಲ್ಲಿ ಟೈಮ್ ಸ್ಕ್ವೇರ್ ಅಲ್ಲೇ ಆ ಸ್ಟೆಪ್ಸ್ ತೋರಿಸಿದ್ನಲ್ಲ ಅದು ಹಿಂದೆನೇ ಇದೆ. ನೇಮ್ ಹೋಗಿ ಬರ್ಸಿದ್ವಿ ನಾವು. ಬಿಗ್ ಕ್ರೌಡ್ ಇದೆ. ಸೊ 12 ಜನ ಇದೀವಿ. ಸೊ ಇದನ್ನ ವೆಯ್ಟ್ ಟೈಮ್ ಒಂದು 1 hour ಅಂತ ಹೇಳಿದ್ದಾರೆ. 1 hour ವೆಯ್ಟ್ ಆದ್ಮೇಲೆ ಮುಗಿಸ್ಕೊಂಡು ಊಟ ಮನೆ ಕಡೆಗೆ ನಮ್ಮ ಊರಿಗೆ ಹೋಗ್ತೀವಿ. ಇಷ್ಟ ಆಗಿತ್ತು ನಾನು ಇವತ್ತಿನ ಬ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೋಟಿಫಿಕೇಶನ್ ಬೆಲ್ ಒತ್ತೋದನ್ನ ಮರಿಬೇಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.